ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಅಥರ್ವ ಹೇಗಿದೆ ಅಥರ್ವ? ಚೆನ್ನಾಗೈತೆ. ಹೌದಾ, ಟೇಸ್ಟಿಯಾಗಿದೆಯಾ ಅಕ್ಕ ಮಾಡಿರೋದು? ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ. ಇವತ್ತಿನ ರೆಸಿಪಿ ಬಂದು ಕಾರ್ನ್ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೆ ಫಸ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥ: ಈರುಳ್ಳಿ ಸ್ವಲ್ಪ ಜಾಸ್ತಿ, ಪಲಾವ್ ಎಲೆ, ಸ್ಟಾರ್ ಅನೀಸು, ಚಕ್ಕೆ, ಲವಂಗ, ಯಾಲಕ್ಕಿ, ಸೋಂಪ, ಗಸಗಸೆ, ಪನ್ನೀರು 200 ಗ್ರಾಮು, ಮತ್ತು 1 ಬೌಲ್ ಕಾರ್ನು, ಉಪ್ಪು ಮತ್ತು ಎಣ್ಣೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಇನ್ ದ ಸೆನ್ಸ್ ಎಷ್ಟು ಬೇಕು ಬೇಯೋಕ್ಕೆ, 3 ಪಾವಕ್ಕಿಗೆ ಅಷ್ಟು ಆಯಿಲ್. ಏಲಕ್ಕಿ, ಎಲ್ಲ ಪಲಾವ್ ಐಟಮ್ಸ್, ಚಕ್ಕೆ, ಲವಂಗ, ಬೇ ಲೀವ್ಸ್. ಸೊ ಮಸಾಲೆ ಕಮ್ಮಿ ಆಗ್ತಿದೆಯಾ? ಹೌದು. ಸ್ವಲ್ಪ ಗಸಗಸೆ, ಸ್ವಲ್ಪ ಸೋಂಪು. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್. ನೀನು ಈ ಪಲಾವ್ಗೆ ಆನಿಯನ್ ಜಾಸ್ತಿ ಹಾಕೋದು? ಹೌದು, ಬೇರೆ ಇನ್ನೇನು ಇರೋಲ್ಲ ಇದರಲ್ಲಿ, ಆನಿಯನ್ನೇ ಜಾಸ್ತಿ ಇರುತ್ತೆ. ಸೊ ಆನಿಯನ್ ಜಾಸ್ತಿ ಹಾಕಬೇಕು. ಸೊ ಇದು ಸ್ವಲ್ಪ ಲೈಟಾಗೆ ಪಿಂಕಿಶ್ ಬರೋ ತನಕ ಇದು ಫ್ರೈ ಮಾಡಬೇಕು. ಈಗ ಸ್ವಲ್ಪ ಇದು ಪಿಂಕಿಶ್ ಆದಮೇಲೆ ಅದಕ್ಕೆ ಕಾರ್ನ್, ಸ್ವೀಟ್ ಕಾರ್ನ್. ಕಾರ್ನ್ ಎಷ್ಟು ಬೇಕಾದ್ರೂ ಹಾಕೋಬೋದು? ಅದೇ ನಾವೀಗ 3 ಪಾವ್ಗೆ ಮಾಡ್ತಾಯಿದ್ದೀವಿ. ಜಾಸ್ತಿ ಬೇಕು, ಬಾಯಿಗೆ ಸಿಗಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು. ಅದೇ ಅವ್ರ ಟೇಸ್ಟ್, ಅಕಾರ್ಡಿಂಗ್ ಟು ದ ಟೇಸ್ಟ್. ಪನ್ನೀರು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾಯಿದ್ದೀವಿ. ಈಗ ಸ್ವಲ್ಪ ಪನ್ನೀರ್ ಕ್ಯೂಬ್ಸ ಕಟ್ ಮಾಡಿದ್ದೀವಿ. ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಕೈ ಆಡಬಾರ್ದು. ಇದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟಲ್ಲಿ ಮಾಡ್ತಾ ಇರೋದಲ್ಲ ನೀನು? ಹೌದು. ಮತ್ತು ಕಮ್ಮಿ ಮಸಾಲೆ ಇಷ್ಟಪಡೋರಿಗೆ. ಹೌದು. ಆಮೇಲೆ ಇದಕ್ಕೇ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಪೇಸ್ಟ್ನ ಹಾಕ್ಬಿಡೋದು ಅಷ್ಟೆ. ಇದೊಂದು ಸ್ವಲ್ಪ ಹಸಿ ಘಾಟ್ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿ ಆಮೇಲೆ ಅಕ್ಕಿ ನೆನೆಸಿರೋದು ಹಾಕ್ತೀಯ? ಹೌದು. ಇದಕ್ಕೊಂದು ಮಿಕ್ಸ್ ಕೊಟ್ಟು, ಯೂಶ್ವಲಿ ಹಸಿ ವಾಸನೆ ಹೋದ್ಮೇಲೆ ಅದು ಗ್ರೀನ್ ಕಲರ್ದು ಆಯಿಲ್ ಬಿಟ್ಕೊಳುತ್ತಲ್ಲ, ಆಮೇಲೆ ರೈಸ್ ಹಾಕೋಣ. ಮೊದಲೇ ರೈಸ್ ನೆನೆಸಿಟ್ಕೊಂಡಿದ್ಯಾ? ಹಾಂ, 10 ಮಿನಿಟ್ಸ್ ಬಿಫೋರ್ ರೈಸ್ ನೆನೆಸಿಟ್ಕೊಬೇಕು. ಸೊ ಸಾಫ್ಟಾಗಿ ಬರುತ್ತೆ ಅವಾಗ. ಇದೊಂದು ಸ್ವಲ್ಪ ಬೇಯಲಿ. ರೈಟ್ ನಾವು ಇದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಇದಕ್ಕೆ ಅಕ್ಕಿನ ಆ್ಯಡ್ ಮಾಡೋಣ. ಮೊದಲೇ ತೊಳೆದು ತೊಳೆದು 10 ಮಿನಿಟ್ಸ್ ಬಿಫೋರ್ ನೆನೆಸಿರೋದು. ಸೊ ದಟ್ ಅವಾಗ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ರೈಸ್. ಮತ್ತು ಕುಕ್ ಆಗೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಹೌದು. ಒಂದು ಸತಿ ಅಕ್ಕಿ ಹಾಕಿ ಒಂದು ರೌಂಡ್ ಮಿಕ್ಸ್ ಕೊಡೋದು. ಸೊ ಈಗ ನೀರು ಹಾಕೋಣ. ನೀನು ಎಷ್ಟು ಹಾಕ್ತಾ ಇದೆಯಾ? 1 ಗ್ಲಾಸ್ ಅಕ್ಕಿಗೆ ಎಷ್ಟು ನೀರು ಹಾಕ್ತೀಯಾ? ಈ ಥರ ಎಲ್ಲ ಬಾತೆಲ್ಲ ಮಾಡಬೇಕು ಅಂತ ಬಂದಾಗ 1 ಗ್ಲಾಸ್ ಅಕ್ಕಿಗೆ 1.25 ನೀರು. ಆರ್ ಅದೇ ನಾವು ನೆನೆಸಿದ್ರೆ ಮುಂಚೆನೇ 1.5. ಇಟ್ ಡಿಪೆಂಡ್ಸ್ ಅಪಾನ್ ಅಕ್ಕಿ. ಹೌದು. ಬಾಸುಮತಿ ಎಲ್ಲ ಹಾಕಿದ್ರೆ ಸ್ವಲ್ಪ ಕಡಿಮೆ ಹೌದು. ಇದೊಂದು ಸ್ಟೀಮ್ ರೈಸ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದೊಂದು ಕುದಿ ಬರಲಿ. ಕುದಿ ಬಂದಮೇಲೆ ಉಪ್ಪು ಹಾಕಿ ಯು ಕ್ಯಾನ್ ಕ್ಲೋಸ್ ದ ಲಿಡ್. ಅಷ್ಟೇ, ಈಸಿ. ಈ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವು ಕಲ್ಲುಪ್ಪು ಹಾಕ್ತಾಯಿದ್ದೀವಿ. ಅಕಾರ್ಡಿಂಗ್ ಟು ದೇರ್ ಟೇಸ್ಟ್ ಯಾವ ಉಪ್ಪು ಬೇಕಾದರೂ ಹಾಕ್ಕೊಬೋದು. ಸೊ ಒಂದು
ಇನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ಒಂದ್ಸತಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಲಿಡ್ಡು ಇಟ್ ವಿಲ್ ಬಿ ರೆಡಿ. ಈಸಿ. ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಬಿಟ್ರೆ ಇಟ್ ವಿಲ್ ಬಿ ಈಸಿ. ಎಷ್ಟು ವಿಜಿಲ್ ಹಾಕಬೇಕು? ನಾವು ನೆನೆಸಿದ್ವಲ್ಲ ಮುಂಚೆನೇ, ಸೊ ದ್ಯಾಟ್ 1-2 ವಿಸಿಲ್ಸ್ ಬಂದರೆ ಸಾಕು. ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದು 2 ನಿಮಿಷ ಕುದಿ ಬಂದಮೇಲೆ ವಿಲ್ ಜಸ್ಟ್ ಆಫ್ ಇಟ್. ವಿಸಿಲ್ ಬಂದಮೇಲೆ ತೋರಿಸ್ತೀನಿ ಮತ್ತೆ. ಸೊ ಇದು ಕುದಿ ಬಂದಿದೆ ಈಗ. ಸೊ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಒಂದು ರೌಂಡ್ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಆಫ್ಟರ್ 2 ವಿಸಿಲ್ ವಿಲ್ ಮೀಟ್ ಬ್ಯಾಕ್. ಬಾಯ್. ಈಗ 2 ವಿಸಿಲ್ಸ್ ಆಗಿದೆ, ಪ್ರೆಷರ್ ಕೂಡ ಹೋಗಿದೆ. Wow, it looks amazing. ಇದಕ್ಕೊಂದು ಮಿಕ್ಸ್ ಕೊಡೋಣ. ನೀಟಾಗಿ ಅನ್ನ ಎಲ್ಲ ಉದುರುದ್ರಾಗಿದೆ. ಒಂದು ಮಿಕ್ಸ್ ಕೊಟ್ಟು 1-2 ಸೆಕೆಂಡ್ಸ್ ಮತ್ತೆ ಕ್ಲೋಸ್ ಮಾಡಿದ್ರಲ್ಲಿಟ್ಟು ಅದು ಸೆಟ್ ಆಗಿರುತ್ತೆ. ದೆನ್ ವಿ ಆರ್ ಗುಡ್ ಟು ಹ್ಯಾವ್ ಇಟ್. ಸರ್ವ್ ಮಾಡ್ಬೋದು. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಹೌ ಇಸ್ ಇಟ್ ಅಂತ ಎಲ್ಲರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ವಿ ಆರ್ ವೇಟಿಂಗ್ ಫಾರ್ 1K ಆದಮೇಲೆ ವಿಲ್ ಹ್ಯಾವ್ ಒನ್ ಫ್ಯಾಮಿಲಿ ಗೆಟ್ ಟುಗೆದರ್. ಅವಾಗ ವಿಲ್ ಮೀಟ್ ಆಲ್ ಫ್ಯಾಮಿಲಿ ಮೆಂಬರ್ಸ್, ಒಂದು ಸತಿ ಮೀಟ್ ಮಾಡಿಸ್ತೀವಿ. ಸೊ ಯಾ, ವಿ ನೀಡ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಡಿಫ್ರೆಂಟ್ ಇದೆಯಲ್ಲ. ಇದೇನಿಲ್ಲ, ಗಟ್ಟಿ ಮೊಸರನ್ನ ತೊಗೊಂಡು ಸ್ವಲ್ಪ ನೀರು ಹಾಕಿ ಬೀಟ್ ಮಾಡಿ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಿಕ್ಸ್ಚರ್ನ ಜಸ್ಟ್ ಸ್ವಲ್ಪ 1 ಸ್ಪೂನಷ್ಟು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡೋದು. ಇಟ್ ವಿಲ್ ಬಿ ಈಸಿ ಫಾರ್ ಡೈಜೆಷನ್ ಅಂತ ಅಷ್ಟೇ. ಯಾವಾಗಲೂ ಆನಿಯನ್ನು ಅದೆಲ್ಲ ರೈತ ಮಾಡಿರ್ತೀವಿ, ಆನಿಯನ್ನು ಕುಕುಂಬರೆಲ್ಲ ಹಾಕಿ. ಸೊ ದಿಸ್ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ರೈತ ಅಷ್ಟೇ. ಹೆಂಗಿದ್ಯಾ ಅಜ್ಜಿ? ಸೂಪರ್. ಶ್ವೇತಾ ಮಾಡಿರೋದು ಹೆಂಗಿದೆಯಮ್ಮ? 100. ಓ 10ಗೆ 100 ಮೊಮ್ಮಗಳು ಅಂತ. ಹೇಗಿದೆ ಅಥರ್ವ? ಚೆನ್ನಾಗೈತೆ. ಯಮ್ಮಿ. ಥ್ಯಾಂಕ್ ಯು. ಅಕ್ಕ ಮಾಡಿರೋದು ಇಷ್ಟ ಆಯ್ತಾ? ಹೆಂಗಿದೆ ಭಕ್ತಿ? ಸೂಪರಾಗಿ ಮಾಡಿದಾಳೆ ಅಕ್ಕ. ಚೆನ್ನಾಗಿದೆ ಶ್ವೇತಾ. ಹೆಂಗಪ್ಪಿ ಮಾಮ ಐತೆ ಅಕ್ಕ ಮಾಡಿದ್ದು? ಚೆನ್ನಾಗಿ ಮಾಡೈತೆ ಶ್ವೇತಾ. ಥ್ಯಾಂಕ್ ಯು ಶ್ವೇತಾ, ಚೆನ್ನಾಗಿ ಮಾಡಿದ್ಯಾ. ಹೆಂಗಿದೆ ಸಾಗರ್ ಮಾಮ ಅಕ್ಕ ಮಾಡಿದ್ದು? ಇಟ್ಸ್ ನೈಸ್, ಚೆನ್ನಾಗಿದೆ, ಸೂಪರ್. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you.